ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಕ್ರೆ ಭಾವನವ್ರನ್ನ ಮಾತಾಡ್ಸಿದ್ರಾ? ಮಾತಾಡ್ಸ. ಹೌದಾ? ಏನಾಯ್ತು? ಏನಂದ್ರು? ನೀವೇನಂದ್ರಿ? ಇಷ್ಟು ವರ್ಷ ನಾನು ನಿಮ್ಮನ್ನ ತಪ್ಪು ತಿಳ್ಕೊಂಡ್ಬಿಟ್ಟೆ, ನಿಮಗ್ ತುಂಬಾನೇ ನೋವು ಕೊಟ್ಟೆ. ಆದ್ರೆ ನನ್ನನ್ನು ಕ್ಷಮಿಸಿ. ಸ್ಟಾಪ್. ಆಮೇಲೆ ಏನಾಯ್ತು ಅಂತ ನನಗೆ ಗೊತ್ತು. ನೀವ್ ಹೇಳಿರ್ತೀರಾ ನನ್ಗೆ ನಿಮ್ಮನ್ ಬಿಟ್ಟಿರಕ್ಕಾಗಲ್ಲ ಅಂತ, ಅದಕ್ಕೆ ಅವ್ರು ಹೇಳಿರ್ತಾರೆ ನನ್ಗೂ ನಿಮ್ಮನ್ ಬಿಟ್ಟಿರಕ್ಕಾಗಲ್ಲ ಅಂತ. ಆಮೇಲೆ ನೀವಿಬ್ರು ತಪ್ಕೊಂಡು ಏನ್ ಮಲ್ಲೆ ಅದೇ ತರ ಆಗೋದು. ಯಾಕಂತಂದ್ರೆ ವಿರಸ ಆದ್ಮೇಲೆ ಸರ್ಸ ಆಗ್ಲೇಬೇಕು, ಮುನ್ಸ್ ಮುಗ್ದಾದ್ಮೇಲೆ ಮುದ್ದು ಮಾಡ್ಲೇಬೇಕು. ನೀವ್ ಹೇಳಿರೋ ಲೈನ್ ಜೊತೆ ನಾನ್ ಹೇಳಿರೋ ಲೈನ್ ಹೇಳಿದ್ರೆ ನಾನೇನ್ ಹೇಳಿದ್ನೋ ಅದೇ ಆಗಿರುತ್ತೆ. ಅದೇ ಆಯ್ತು ತಾನೆ? ಇಲ್ಲ ಮಲ್ಲಿ, ನನ್ನ ಮಗಳು ಬದುಕಿದ್ದಾಳೆ, ಆದಷ್ಟು ಬೇಗ ನನಗೆ ಸಿಗ್ತಾಳೆ ಅನ್ನೋ ಭರವಸೆ ಅದೊಂದು ಬಿಟ್ರೆ ನನ್ನ ಜೀವನದಲ್ಲಿ ಇನ್ಯಾವುದೂ ಬದಲಾಗಿಲ್ಲ. ನಾನು ಗೌತಮ್ ಅವರಿಂದ ದೂರ ಆಗಿದ್ದಕ್ಕೆ ಏನ್ ಕಾರಣ ಅಂತ ನಿನ್ಗೆ ಚೆನ್ನಾಗಿ ಗೊತ್ತು. ಮಗು ಕಾರಣಕ್ಕೆ ನಾವು ದೂರ ಆಗಿಲ್ಲ. ನಾವಿಬ್ರು ಮತ್ತೆ ಒಂದಾದ್ರೆ ಏನಾಗುತ್ತೆ ಅನ್ನೋ ಭಯ, ಆತಂಕ ನನ್ನಲ್ಲಿ ಇನ್ನೂ ಇದೆ. ಅಕ್ಕರೆ ನೀವಿಬ್ರು ಯಾಕೆ ದೂರ ಆಗಿದ್ರಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೆ ನೀವು ನೆನ್ಪು ಮಾಡ್ಕೊಳ್ಳಿ, ಅವತ್ತು ಒಟ್ಟಾರ್ಥದಲ್ಲಿ ಭಾವನವ್ರ ಬಗ್ಗೆ ಯಾರೋ ಏನೋ ಅಂದಾಗ ನೀವ್ ಹೇಗೆ ಎದ್ನಿತ್ರಿ ಅಂತ. ಅದೇ ಓಜಿ ಭೂಮಿಕಾ ದಿವಾಂತರ. ಅವತ್ ಬಿಟ್ಕೊಡ್ದೇ ಇರೋರು ಇವತ್ತು ಯಾಕೆ ಬಿಟ್ಕೊಡ್ತಾ ಇದ್ದೀರಾ? ಅಕ್ಕರೆ ನನಗೆ ಗೊತ್ತು ನಿಮ್ಗೆ ಭಾವನವ್ರ ಮೇಲಿರೋ ಪ್ರೀತಿ, ಕಾಳಜಿ, ಗೌರವ ಎಲ್ಲ ಹಾಗೆ ಇದೆ, ಅದ್ಯಾವತ್ತೂ ಕಮ್ಮಿ ಆಗಲ್ಲ ಅಂತ. ಇಲ್ಲಿ ಸಮಸ್ಯೆ ಏನ್ ಗೊತ್ತಾ? ನೀವಿಬ್ರು ದೂರ ಇರೋದು. ನೀವಿಬ್ರು ಯಾವತ್ತು ಒಟ್ಟಾಗ್ತಿರಲ್ಲ ಅವತ್ತು ಎಲ್ಲ ಕ್ಲಿಯರ್ ಆಗತ್ತೆ, ಎಲ್ಲಾ ಸಮಸ್ಯೆಗೂ ಒಂದು ಪರಿಹಾರ ಸಿಗತ್ತೆ. ನೀವಿಬ್ರು ಒಟ್ಟಾಗ್ಬೇಕು. ನಾವಿಬ್ರು ಒಂದಾದ್ರೆ ಎಲ್ಲ ಸರಿ ಹೋಗುತ್ತೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಮೇಲೆ? ಬೆಂಗಳೂರು ಅನ್ನೋ ಸಾಗರದಲ್ಲಿ ಬಂದಿದ್ರೆ ನಾವ್ ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳಲ್ಲ ಅಂತ ಅನ್ಕೊಂಡಿದ್ವಿ. ಆದ್ರೆ ಜಯದೇವ್ ನಮ್ಮನ್ ಕಂಡು ಹಿಡಿದು ಅಪ್ಪನ್ ಕರ್ಕೊಂಡು ಹೋದ್ರು. ಅವ್ರು ಎಂತವ್ರು ಅಂತ ನಿನಗ್ ಚೆನ್ನಾಗ್ ಗೊತ್ತು. ಅವ್ರ ದುರಾಸೆಗೆ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ನಾವಿಬ್ರು ಒಂದಾಗಿದ್ದೀವಿ ಅಂತ ಅವ್ರಿಗೆ ಗೊತ್ತಾದ್ರೆ ಏನಾಗತ್ತೆ ಅಂತ ನಾನು ಬಿಡಿಸೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಇಲ್ಲ ಮಲ್ಲಿ, ನಾವಿಬ್ರು ಒಂದಾಗಕ್ ಸಾಧ್ಯನೇ ಇಲ್ಲ. ಅಕ್ಕರೆ ಆಯ್ತು, ಎಲ್ಲ ಹಳೆ ವಿಷಯನೂ ಬಿಡೋಣ. ನೀವು ಮಗು ಸಿಕ್ಕಿದ್ರೆ ಭಾವನವ್ರನ್ನ ಒಪ್ಕೊಳ್ತೀನಿ ಅಂತ ಅಂದಿದ್ರಿ ತಾನೆ? ಒಪ್ಕೊಳ್ಳೋದಕ್ಕೆ ನಾನು ಅವ್ರನ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ ಮಲ್ಲಿ, ಬಿಟ್ಕೊಡಕ್ ಆಗೋದು ಇಲ್ಲ. ಆದ್ರೆ ನನ್ನ ಹಣೆ ಬರ ಅವ್ರು ಚೆನ್ನಾಗಿರ್ಬೇಕು, ಸೇಫ್ ಆಗಿರ್ಬೇಕು, ಅಷ್ಟೇ ನನ್ಗೆ ಬೇಕಾಗಿಲ್ಲ.